ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಬ್ಲಾಗ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಂದರೆ, ಸ್ವಲ್ಪ ಮೀಶೋಯಿಂದ ಐಟಮ್ಸ್ ತರಿಸಿದ್ದೆ, ಹಾಗಾಗಿ ಇದರದ್ದು ರಿವ್ಯೂ ಕೊಡ್ತೀನಿ. ಇನ್ನೂ ಸ್ವಲ್ಪ ಐಟಮ್ಸ್ ಬರಬೇಕು, ಅದನ್ನು ಸೇರಿಸಿ ಇದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತರಿಸ್ಕೋಬಹುದು. ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ, ನನಗೆ ಬೇಕಾಗಿತ್ತು ಹಾಗಾಗಿ ತರಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ಐಟಮ್ನ ನೋಡೋಣ ಬನ್ನಿ. ಇದು ಯಾವುದೇ ಥರ ಪ್ರಮೋಷನ್ ಆಗಲಿ ಕೊಲಾಬ್ರೇಷನ್ ಆಗಲಿ ಏನೂ ಅಲ್ಲ, ನನಗೆ ಬೇಕಿತ್ತು ಹಾಗಾಗಿ ತರಿಸಿದ್ದೀನಿ. ನಿಮ್ಗೆ ಹೆಲ್ಪ್ ಆದರೂ ಆಗ್ಬೋದು. ನೋಡೋಣ ಬರೀ ಓಪನ್ ಮಾಡೋಣ ಒಂದೊಂದೇ. ಸೊ ನೋಡಿ, ಇದು ಬಂದು ನಾನು ಡೆಕೋರೇಷನ್ಗೆ ಯೂಸ್ ಆಗುತ್ತೆ ಅಂತ ಈ ಥರ ಆರ್ಟಿಫಿಷಿಯಲ್ದು ಪ್ಲಾಂಟ್ನ ತರಿಸಿದ್ದೀನಿ. ಇದು ಬಂದು 3 ಬರುತ್ತೆ, 1 2 3 3 ಬರುತ್ತೆ. 3ರಲ್ಲೂ ಬಂದಿದ್ದು ಈ ತರ ಬ್ರಾಂಚಸ್ ಸಪ್ರೇಟ್ ಇದೆ. 1 2 3, ಇದರಲ್ಲಿ 4 ಇದೆ. ಆಮೇಲೆ ಇದರಲ್ಲಿ 4 5 ಇದೆ. ಇದರಲ್ಲಿ ಒಂದೊಂದೇ 3 4 5 ಅಂತ ಬಂದಿದೆ. ಈ ತರ ಇದೆ. ಇದು ಚೆನ್ನಾಗಿದೆ. ಇದನ್ನು ಏನಕ್ಕೆ ತರಿಸಿದೀನಿ ಅಂದ್ರೆ, ಆರಾಮಾಗಿ ಸಪ್ರೇಟ್ ಆಗಿ ಡೆಕೋರೇಟ್ ಮಾಡ್ಕೋಬಹುದು. ನೋಡೋಣ, ನನ್ಗೆ ಇನ್ನ ಐಡಿಯಾ ಇಲ್ಲ, ವರಮಹಾಲಕ್ಷ್ಮಿಗೆ ಯೂಸ್ ಆದ್ರೂ ಆಗ್ಬೋದು. ಇದನ್ನ ಬಂದು ಈ ತರ ಸ್ಕ್ರೀನ್ ಸೈಡ್ ಅಲ್ಲಿ ಈ ತರ ಬಿಟ್ರೆ ಒಂಥರ ಒರಿಜಿನಲ್ ಲೀಫ್ ಬಂದಂಗೆ ಇರುತ್ತೆ, ಬಳ್ಳಿ ತರ. ಆ ಕಾನ್ಸೆಪ್ಟ್ ಅಲ್ಲಿ ತರಿಸಿದ್ದೀನಿ ಡೆಕೋರೇಷನ್ ಪರ್ಪಸ್ಲಿ. ಚೆನ್ನಾಗಿದೆಲ್ಲ, ನನ್ಗೆ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಐಟಮ್ ನೋಡೋಣ ಬನ್ನಿ. ಇದು ಬಂದು ಫಸ್ಟ್ ಐಟಮ್ ಮಾಡೋ. ಸೆಕೆಂಡ್ ಪ್ರಾಡಕ್ಟ್ ನೋಡೋಣ. ಇದು ನೋಡಿ, ಈ ತರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದು ಬಂದು ಕಿಚನ್ಗೆ ಹಾಕಕ್ಕೆ ಅಂತ ತರಿಸಿದ್ದೀನಿ. ಈ ತರ ಇದೆ. ಸೊ ಕಿಚನ್ಗೆ ಡೆಕೋರೇಷನ್ ಮಾಡ್ಸಕ್ಕಲ್ಲ, ಡೆಕೋರೇಟ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಚಿನ್ನ ನಿಮಿಷ ಇರೋ ಚೆನ್ನಾಗಿ ಕಾಣುತ್ತೆ ಅಂತ ಈ ತರ ತರಿಸಿದ್ದೀನಿ. ಇದು ಬಂದು ಒಂಥರ ವುಡ್ಡು. ಇದಕ್ಕೆ ಹಿಂದೆಗಡೆ ಈ ತರ ಡಬಲ್ ಟೇಪ್ ಹಾಕಿದ್ದಾರೆ. ಈ ತರ ಇದೆ. ಇದು ನೋಡೋಣ ಯಾವ ತರ ಬರುತ್ತೆ ಅಂತ ಅಂಟಿಸಿದ್ಮೇಲೆ. ಓಕೆನಾ? ಇದು ಬಂದು 4 ಬಂದಿದೆ. ಇದು ನೋಡೋಣ ಯಾವ ತರ ಯೂಸ್ ಮಾಡ್ಕೊಳ್ತೀನಿ ಅಂತ. ಕಿಚನ್ ಸ್ವಲ್ಪ ಕಲರ್ಫುಲ್ ಆಗಿ ಮಾಡೋಣ ಅಂತ ಕಾನ್ಸೆಪ್ಟ್ ಮೇಲೆ ತರಿಸಿದ್ದೀನಿ. ಹೇಗೆ ಬರುತ್ತೆ ನೋಡೋಣ. ಸೊ ಈ ಸ್ಟ್ಯಾಂಡ್ ಬಂದು 3ನೇ ಪ್ರಾಡಕ್ಟ್ ಓಪನ್ ಮಾಡಿದ್ದೀನಿ. ಬಟ್ ಓಕೆ, ಸ್ಟ್ಯಾಂಡ್ ಏನೋ ವೆಯ್ಟ್ ಇದು ಚೆನ್ನಾಗಿದೆ. ಬಟ್ ಇದಕ್ಕೆ ಕೆಳಗಡೆ ಇದು ಬರುತ್ತೆ ನೋಡಿ, ಒಂಥರ ಪ್ಲಾಸ್ಟಿಕ್ ಸೈಡ್ನು. ಅದನ್ನ ಕೊಟ್ಟಿಲ್ಲ ಅಂದ್ರೆ ಬಾಕ್ಸ್ ಇಲ್ಲಿ ಓಪನ್ ಆಗ್ಬಿಟ್ಟಿದೆ ನೋಡಿ, ಬೀಳಿಸ್ಬಿಟ್ಟಿದ್ದಾನೆ. ಎಲ್ಲೋ ಮಿಸ್ ಆಗಿದೆ ಎಷ್ಟೋ ಕೊಟ್ಟಿರೋದು. ಅದೊಂದು ಡಿಸಪಾಯಿಂಟ್ ಆಯ್ತು. ಬಟ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದು ಏನ್ ಶೇಕ್ ಇಲ್ಲ. ಬಟ್ ಅದಿಲ್ಲ, ಅದು ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ. ನೋಡೋಣ, ಬೇರೆ ಏನಾದ್ರು ಆಪ್ಷನ್ ಹೋಗ್ಬೇಕು. ಇದು ಎಣ್ಣೆ ಮತ್ತೆ ಇದು ಉಪ್ಪಿನ ಜಾಡಿ ಇದೆಲ್ಲ ಇಟ್ಕೊಳಕ್ ಬೇಕು, ಹಾಗಾಗಿ ಇದನ್ನು ತರಿಸಿದ್ದೆ ನಾನು ಕಿಚನ್ಗೆ. ಚೆನ್ನಾಗಿದೆ ಎಲ್ಲಾನು ಐಟಮು, ಬಟ್ ಅದೊಂದಿಲ್ಲ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಈ ಥರದ್ದು ಸ್ಟ್ಯಾಂಡ್ ತರಿಸಿದ್ವಿ, ನನಗೆ ಬೇಕಾಗಿತ್ತು ತುಂಬಾನೇ. ಯಾಕಂದ್ರೆ ಇವಾಗ ವಿಮ್ ಜೆಲ್ ಆಗ್ಬೋದು, ಇವಾಗ ಸೋಪ್ ಇರ್ಬೋದು, ಎಲ್ಲಾನು ಇಟ್ಕೊಳಕ್ ಬೇಕು. ಆಮೇಲೆ ಇದಕ್ಕೆ ಈ ತರ ಸ್ಟಿಕ್ಸ್ ಕೊಟ್ಟಿದ್ದಾರೆ, ಮಾಮೂಲಿ ಗಮ್ದು. ಮತ್ತೆ ಅದು ಕೂಡ ಮೇಲೆ ಇದು ಬಂದು 2 ಬಾಕ್ಸ್ಗೆ ಇದನ್ನ ಕಡ್ಡಿ ಹಾಕೊಂಡ್ರೆ ಇದಕ್ಕೆ ನಾವು ಬಟ್ಟೆ ಹಾಕೋಬಹುದು, ಡ್ರೈ ಆಗಕ್ಕೆ. ವೈಪ್ಸ್ ಎಲ್ಲ ಇರುತ್ತಲ್ಲ, ಒರೆಸ್ತೀವಲ್ಲ, ಅದೆಲ್ಲ ಬೇಕಾಗುತ್ತೆ. ಅದಾಕತ್ತಪ್ಪ ಅಪ್ಪ ಫಿಕ್ಸ್ ಮಾಡಿಸ್ದಾಗ ತೋರಿಸ್ತೀನಿ. ಅದಕ್ಕೆ ಈ ತರ ತರಿಸ್ಕೊಂಡೆ. ನನಗೆ ತುಂಬಾ ಚೆನ್ನಾಗಿರತ್ತೆ ಇದು. ಆಕ್ಚುಲಿ ಲಾಸ್ಟ್ ಟೈಮು ಬಾತ್ರೂಮಿಗೆ ತರಿಸಿದೆ. ಇದು ತುಂಬಾ ಚೆನ್ನಾಗಿ ಸ್ಟಿಕ್ ಆಗಿತ್ತು, ಚೆನ್ನಾಗಿದೆ. ಇನ್ನು ವೆಯ್ಟು ಕೂಡ ತಡೆಯುತ್ತೆ, ಹಾಗಾಗಿ ತರಿಸಿದ್ದೀನಿ. ನೋಡೋಣ, ಎಲ್ಲಾನು ಅಟ್ಯಾಚ್ ಮಾಡಿ ನಾನು ಫಿಕ್ಸ್ ಮಾಡೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ನಿಮ್ಗೆ ಅವಶ್ಯಕತೆ ಇದ್ರೆ ತರಿಸ್ಕೋಬೋದು. ಓಕೆನಾ? ಇನ್ನೊಂದು ಬರಬೇಕು, ವಾಲ್ ಸ್ಟಿಕ್ಕರ್ ಕೃಷ್ಣಂದು ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಇಲ್ಲಿ ನೋಡ್ರಿ, ಆಲ್ರೆಡಿ ಎತ್ಕೊಂಡು ಬ್ಯಾಟ್ರಿ ಬುಕ್ ಮಾಡಿದ್ದೆ. ಆಕ್ಚುಲಿ ಇದು ಗ್ಲಾಸ್ ಅಲ್ಲೂ ಸಿಗುತ್ತೆ, ಬಟ್ ಮೇಂಟೆನೆನ್ಸ್ ತುಂಬಾನೇ ಕಷ್ಟ ಗ್ಲಾಸ್ ಅಲ್ಲಿ ತಗೊಂಡ್ರೆ. ಹಾಗಾಗಿ ನಾನು ಪ್ಲಾಸ್ಟಿಕ್ ಬುಕ್ ಮಾಡಿದೆ. 1 ಲೀಟರ್ ಕೆಪಾಸಿಟಿ ಹಿಡಿಯತ್ತೆ ಅಂತ ಕೊಟ್ಟಿದ್ದಾರೆ. ನೋಡೋಣ, ಹಿಡಿಬೋದು. ಆಕ್ಚುಲಿ ಚೆನ್ನಾಗಿದೆ ಇದು. ಈ ತರ ಓಪನ್ ಮಾಡ್ಕೊಂಡು ಹಾಕೊಂಡು ಫಿಲ್ ಮಾಡ್ಕೊಂಡು ನಿಧಾನ ಹಾಳಾಗ್ಬಿಡುತ್ತೆ, ನಿಧಾನಕ್ಕೆ ಮಾಡು. ಸ್ವಲ್ಪ ಗಾಜಿಂದ ನನಗೆ ಮೇಂಟೈನ್ ಮಾಡೋದು ಕಷ್ಟ. ಒಂಚೂರು ಕೈ ಸ್ಲಿಪ್ ಆದ್ರೂ ಅಷ್ಟೇ, ವಾಶ್ ಮಾಡುವಾಗಲಿ ಹಾಕುವಾಗಲಿ ಫುಲ್ಲು ಒಡೆದೋಗುತ್ತೆ. ಹಾಗಾಗಿ ನಾನು ಪ್ಲಾಸ್ಟಿಕ್ ತರಿಸಿದ್ದೀನಿ. ಇದೂ ಚೆನ್ನಾಗಿದೆ. ಸೊ ಬೆಟರ್ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಗಾಜಿಂದು ನಾವು ಮಕ್ಕಳು ಇರೋ ಮನೇಲಿ ಸುಮ್ಮನೆ ಸಡಬಡ ಅಂತ ಕೆಲಸ ಮಾಡ್ತಾ ಇರ್ತೀವಿ, ಹಾಗಾಗಿ ಕೈ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಇದನ್ನ ಬುಕ್ ಮಾಡಿದೆ. ಸೊ ನೆಕ್ಸ್ಟ್ ಆ ಬಾಕ್ಸ್ ಅಲ್ಲಿ ಬಂದು ಸ್ವಲ್ಪ ಬಾತ್ರೂಮ್ ಕಂಟೈನರ್ಸ್ ಇದೆ, ಅಂದ್ರೆ ಸ್ಟೋರ್ ಮಾಡ್ಕೊಳ್ಳೋಂತ. ತೆಗೆಮ
ಸೊ ಈ ಥರ ರೋಲ್ ಮಾಡಿ ಕೊಟ್ಟಿರ್ತಾರೆ ಕೃಷ್ಣಂದು ಏನದು ಸ್ಟಿಕ್ಕರ್, ವಾಲ್ ಸ್ಟಿಕ್ಕರ್. ಸೊ ಈ ಥರದ್ದು ನಾನು ಬುಕ್ ಮಾಡಿದ್ದೆ. ಇಷ್ಟೇನಾ ಬಂದಿದ್ದು? ದೊಡ್ಡದು ಬರುತ್ತೆ ಅನ್ಕೊಂಡ್ವಿ ಅಲ್ವಾ ರೀ? ಇಷ್ಟೇನಾ? ಸೊ ಫ್ರೆಂಡ್ಸ್, ನಾನು ಮೀಶೋಯಿಂದ ಏನೇನು ಪ್ರಾಡಕ್ಟ್ ತಂದಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇವಾಗ ನಾನು ಅದನ್ನು ಯಾವ್ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ ಬನ್ನಿ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಮೆಂಟಾಲಿಟಿ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ, ಅವ್ರಿಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ತಾರೆ. ಸೊ ನಾನು ಯಾವ ಕಾನ್ಸೆಪ್ಟ್ ಮೇಲೆ ತರಿಸಿದೆ ಯೂಸ್ ಮಾಡ್ಕೋಬೇಕು ಅಂತ ಅದೇ ಕಾನ್ಸೆಪ್ಟ್ ಮೇಲೆ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಂದು ಇದು ವಾಲ್ ಸ್ಟಿಕ್ಕರು ಕೃಷ್ಣಂದು ತರಿಸಿದ್ದು. ಸೊ ಇದನ್ನು ನಮ್ಮ ಮನೆ ಡೋರ್ ಎಂಟ್ರಿ ಆಗ್ತಾ ಇದ್ದಂಗೆ ವಾಲ್ಗೆ ಹಾಕಿದ್ದೀನಿ. ಸೊ ಆ ಕ್ಲಾಕ್ ಕೆಳಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅದು ತರಿಸಿದ್ದೆ. ಸೊ ಅಟ್ರಾಕ್ಷನ್ ಆಗಿರಲಿ, ಮನೆ ಒಳಗೆ ಎಂಟ್ರೆನ್ಸ್ ಆದ ತಕ್ಷಣ ಅದು ನೋಡೋ ವಾಲೇ ಇದಾಗಿರುತ್ತೆ. ಹಾಗಾಗಿ ನಾನು ಈ ಸ್ಟಿಕ್ಕರ್ನ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಗ್ರೀನ್ ಕಲರ್ದು ಇದು ತರಿಸಿದ್ದೆ, ಬಳ್ಳಿ ಥರದ್ದು. ಇದನ್ನು ಅಷ್ಟೇ ಒಂದು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸೋಫಾ ಮೇಲೆ ಇದು ಮಾಮೂಲಿ ಕರ್ಟನ್ಸ್ ಹಾಕೊಳ್ತೀವಲ್ಲ ಅಲ್ಲಿ ಹಾಕೊಂಡಿದ್ದೀನಿ. ಈ ಥರ ನಾನು ಯಾಕೆ ಸುತ್ತಿದ್ದೀನಿ ಅಂದರೆ ನನ್ನ ಮಗನ ಕೈಗೆ ಸುತ್ತೋದೆ ಎಡದಿಂದಾನೆ. ಹಾಗಾಗಿ ಈ ಥರ ಬಳ್ಳಿ ಥರ ಅಂದರೆ ರೌಂಡ್ ಮಾಡಿದ್ದು. ಇದು ಬಂದು ಪ್ಯಾಕ್ ಆಫ್ 3 ಬರುತ್ತೆ. ಸೊ ಒಂದು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬಂದು ಬಳ್ಳಿ ಬಂದು ನಾವಿಲ್ಲಿ ರೂಮ್ ಎಂಟ್ರೆನ್ಸ್ ಕರ್ಟನ್ ಹಾಕೋಕ್ಕೆ ಇದು ಕೊಟ್ಟಿರ್ತಾರಲ್ಲ, ಏನಂತಾರೆ ಇದು ಸ್ಟ್ಯಾಂಡು, ಇದಕ್ಕೆ ಹಾಕೊಂಡಿದ್ದೀನಿ. ಇಲ್ಲೊಂಥರ ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಇನ್ನೊಂದು ಬಂದು ಕಿಚನಲ್ಲಿ ಹಾಕೊಂಡಿದ್ದೀನಿ. ಐಟಮ್ಸ್ನ ನಾನು ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಹಾಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲೊಂದು ಹಾಕೊಂಡಿದ್ದೀನಿ ಲೀಫ್ದು. ಇದು ಬಂದು ನಾನು ಕಿಚನ್ಗೆ ಅಂತ ವಾಲ್ಸ್ಗೆ ತರಿಸ್ಕೊಂಡಿರೋಂತಹ ಸ್ಟಿಕ್ಕರ್ಸು, ಆರ್ ಏನು ಹೇಳ್ಬೋದು, ಸ್ಟಿಕ್ಕರ್ಸ್ ಅಂತ ಹೇಳೋಕ್ಕಾಗಲ್ಲ. ಇದು ಒಂಥರ ಇದು ತುಂಬಾ ಗಟ್ಟಿ ಇದೆ, ಒಂಥರ ವುಡ್ಡಲ್ಲಿ ಮಾಡಿರ್ತಾರೆ, ಚೆನ್ನಾಗಿದೆ. ಇದು ಒಂಥರ ಯೂನಿಕ್ ಆಗಿ ಅಂದ್ಬಿಟ್ಟು ಇದನ್ನು ತರಿಸಿದೆ. ಇದನ್ನೆಲ್ಲ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸ್ಟ್ಯಾಂಡ್ ತರಿಸಿದೆ. ಈ ಸ್ಟ್ಯಾಂಡ್ ಬಂದು ನನಗೆ ಇದರ ಆಯಿಲ್ ಕಂಟೈನರು ಮತ್ತು ಉಪ್ಪಿನ ಜಾಡಿ, ಉಪ್ಪಿನಕಾಯಿ ಮತ್ತು ತುಪ್ಪ ಈ ಥರದ್ದೆಲ್ಲ ಇಟ್ಕೊಳ್ಳೋಕೆ ನಂಗೆ ಬೇಕಾಗಿತ್ತು. ಹಾಗಾಗಿ ಈ ಸ್ಟ್ಯಾಂಡ್ ತರಿಸಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಇದು ಆಯಿಲ್ ಕಂಟೈನರ್ ಕೂಡ ಮೀಶೋಯಿಂದ ತರಿಸಿದ್ದು. ಇದು 1 ಲೀಟ್ರು ಕೆಪಾಸಿಟಿ ಇರುವಂಥದ್ದು. ಕರೆಕ್ಟಾಗಿ 1 ಲೀಟ್ರ್ ಹಿಡಿಯುತ್ತೆ. ಆಮೇಲೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ಯೂಸ್ ಮಾಡೋಕ್ಕೂ ಅಷ್ಟೇ ಚೆನ್ನಾಗಿದೆ. ಆರಾಮಾಗಿ ಇಲ್ಲಿ ಬಟನ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಮತ್ತೆ ಹೀಗೆ ಕ್ಲೋಸ್ ಮಾಡ್ಕೋಬಹುದು. ಇದು ಬಂದು ಗ್ಲಾಸ್ ಅಲ್ಲಿ ಸಿಗುತ್ತೆ. ಬಟ್ ನನಗೆ ಗ್ಲಾಸ್ ಮೇಂಟೈನ್ ಮಾಡೋದು ಕಷ್ಟ, ಯಾಕಂದ್ರೆ ಮಕ್ಕಳು ಚಿಕ್ಕವರಿರೋದ್ರಿಂದ ಅವ್ರೇನಾದ್ರು ಕರೋದು ಸಡನ್ ಆಗಿ ಏನಾದ್ರು ಓಡೋಗ್ಬೇಕು ಅಂದ್ರೆ ಈ ಕಂಟೈನರ್ ಆರಾಮಾಗಿ ಹಿಂಗೆ ಇಟ್ಬಿಟ್ಟು ಓಡೋಗೋ ತರ ಇರಬೇಕು. ನಾವು ಗ್ಲಾಸ್ ಹಿಂಗೆಲ್ಲ ಇಟ್ಟರೆ ಅಷ್ಟೇ ಒಂದೇ ಸರ್ತಿ ಬ್ಲಾಸ್ಟ್ ಅದು ವೇಸ್ಟೇ ಹೊಡೆದೋಗ್ಬಿಡುತ್ತೆ. ಸೊ ನಾನು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಇದನ್ನ ತಗೊಂಡಿದ್ದೀನಿ. ನಾನು ಅದರ ಗ್ಲಾಸಿಗೆ ತಗೊಂಡಿಲ್ಲ. ಓಕೆನಾ. ನೆಕ್ಸ್ಟ್ ಬಂದು ಇದು ಸ್ಟೋರ್ ಮಾಡ್ಕೊಳ್ಳೋಂಥದ್ದು, ಬಾತ್ರೂಮ್ ಯೂಸ್ ಮಾಡೋವಂಥದ್ದು. ಇದು ಪ್ಯಾಕ್ ಆಫ್ 4 ಬರುತ್ತೆ. ಇದು 4 ಇರುತ್ತೆ. ಒಂದು ಬಂದು ಇಲ್ಲಿ ಹಾಕೊಂಡಿದ್ದೀನಿ ಏನಾದ್ರು ಇಟ್ಕೊಳಕ್ಕೆ, ಇನ್ನೊಂದು ಬಂದು ಇಲ್ಲಿ ಸಿಂಕ್ ಹತ್ರ ಹಾಕೊಂಡಿದ್ದೀನಿ. ಇಲ್ಲಿ 2ಕ್ಕೆ ಮಾತ್ರ ಈ ತರ ಸ್ಟ್ಯಾಂಡ್ ಕೊಡ್ತಾರೆ, ಹ್ಯಾಂಡಲ್ ಇರೋದಂಥದ್ದು. ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಈ ತರ ಇರುತ್ತೆ. 2 ಈ ತರ ಇರುತ್ತೆ, 2ಕ್ಕೆ ಮಾತ್ರ ಈ ತರ ಹ್ಯಾಂಡಲ್ ಇರೋದು ಕೊಡ್ತಾರೆ. ಸೊ ಇಲ್ಲಿ ನಾನು ಬಾಟಲ್ಸು, ಫೀಡಿಂಗ್ ಬಾಟಲ್ಸು ಮತ್ತೆ ಸ್ಟ್ರಾಗಳು, ಇದೆಲ್ಲ ಮಗುಗೆ ಏನೇನು ಬೇಕೋ ಅದೆಲ್ಲ ವಾಶ್ ಮಾಡಿದ್ದನ್ನ ನಾನು ಮಾಮೂಲಿ 1 ಸೆಕೆಂಡ್ ಕಟ್ ಮಾಡಿ, ಮತ್ತೆ ಮಗುದು ಫೀಡಿಂಗ್ ಬಾಟಲು, ಕೆಲವೊಂದು ಈ ತರ ಬೆಳ್ಳಿ ಐಟಮ್ಸ್ ಡೈಲಿ ಅಂದ್ರೆ ದೇವರಿಗೆ ಬಳಸ್ತೀವಲ್ಲ, ಇದನ್ನೆಲ್ಲ ನಾವು ನಾರ್ಮಲಿ ಪಾತ್ರೆ ತೊಳೆದು ಟಬ್ಗೆ ಹಾಕೊಳಕ್ಕಾಗಲ್ಲ, ಹಾಗೆ ಸಿಂಕ್ಗೂ ಹಾಕೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸ್ಟ್ಯಾಂಡ್ ಅಲ್ಲಿ. ನಂಗೆ ಬೇಕಾದಾಗ ವಾಶ್ ಮಾಡಿ ನೀಟಾಗಿ ವಾಪಸ್ ಅಲ್ಲೇ ಇಟ್ಕೊಳ್ತೀನಿ. ಅವಾಗ ಅದು ಸರಿ ಹೋಗುತ್ತೆ. ನಂಗೆ ಮಾಮೂಲಿ ಪಾತ್ರೆ ಜೊತೆ ಮಿಕ್ಸ್ ಮಾಡೋಕೆ ಇಷ್ಟ ಆಗಲ್ಲ. ಹಾಗಾಗಿ ಇದೊಂದು ಹಾಕೊಂಡೆ. ಹಾಗೆ ಇಲ್ಲಿ ಬಂದು ವೈಟ್ನ ಹಾಕೊಳ್ಳೋಕೆ ಚೆನ್ನಾಗಿದೆ ಹ್ಯಾಂಡಲು. ಮತ್ತೆ ಇನ್ನೊಂದು ಬಂದು ಕಂಟೈನರ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿ ಬಂದು ದೇವರ ಮನೆಗೆ ಏನೇನು ಬೇಕು ನಮಗೆ, ಗಂಜಲ ಮತ್ತೆ ದೇವ್ರ ಸಾಮಾನು ತೊಳೆಯುವಂಥದ್ದು, ದಾರ, ಕತ್ರಿ, ಮತ್ತೆ ದೇವ್ರಿಗೆ ಯೂಸ್ ಮಾಡೋಂತಹ ನ್ಯಾಪ್ಕಿನ್ಸು, ಇದಕ್ಕೆಲ್ಲ ನನಗೆ ಯೂಸ್ ಆಗುತ್ತೆ, ಬೇಕು. ಪ್ರತಿಯೊಂದಕ್ಕೂ ಬಾಕ್ಸಲ್ಲಿ ತೆಗೆದು ಮಾಡೋಕ್ಕಾಗಲ್ಲ. ಹಾಗೆ ಮ್ಯಾಚ್ ಬಾಕ್ಸು ಏನಿದೆ ದೇವ್ರಿಗೆ ಸಡನ್ನಾಗಿ ನಮ್ಗೆ ಏನಾದ್ರು ಬೇಕು ಅಂದರೆ ಎತ್ಕೊಳಕ್ಕೆ ಸುಲಭ ಆಗಲಿ ಅಂದ್ಬಿಟ್ಟು ಇದನ್ನ ಇಲ್ಲಿ ಹಾಕೊಂಡಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಉಳ್ಕೊಂಡಿದೆ, ಅದು ಹಾಗೆ ಇಟ್ಕೊಂಡಿದ್ದೀನಿ. ಎಂತ ಬೇಕಾಗುತ್ತೆ ಅವಾಗ ಹಾಕೊಳ್ತೀನಿ. ಸೊ ಇದಿಷ್ಟು ಐಟಮ್ ನಾನು ಮೀಶೋಯಿಂದ ಆರ್ಡರ್ ಮಾಡಿ ತರಿಸಿದ್ದು. ಪ್ರತಿಯೊಂದು ಐಟಮು ತುಂಬಾನೇ ಚೆನ್ನಾಗಿದೆ, ಗುಡ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. 10ಗೆ ಬಂದು ನಾನು ಎಲ್ಲದಕ್ಕೂ ಔಟ್ ಆಫ್ 10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ನಾನು ಆ್ಯಸ್ ಇಟ್ ಈಸ್ ಹೇಗೆ ನೋಡಿದೆ ಹಾಗೆ ಬಂದಿದೆ ಪ್ರಾಡಕ್ಟ್ ಎಲ್ಲ. ಸೊ ನಿಮ್ಗೆ ಇಷ್ಟ ಇದ್ದರೆ ತರಿಸ್ಕೊಳ್ಳಿ. ಪ್ರತಿಯೊಂದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.